ನಿಯತಿದರ್ಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀ ಸತ್ಯವರ್ತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷ್ಟವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವೇದೇಶಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವಿಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯಂ ನುಮಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೂಲಿಪರ್ಯಂతం ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನ ಪಟುತರೆ ಧರ್ಮಾಧಿಕಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ ಹರಿ ಓಂ. ಪಂಚಮಸ್ಕಂಧದಲ್ಲಿ ಪ್ರಿಯವ್ರತ ಉತ್ತಾನಪಾದನ ಇಬ್ಬರು ಮಕ್ಕಳು, ಸ್ವಯಂಭುವ ಮನುವಿಗೆ ಇಬ್ಬರು ಮಕ್ಕಳು ಉತ್ತಾನಪಾದ ಹಾಗೂ ಪ್ರಿಯವ್ರತ ಅಂತ. ಆ ಉತ್ತಾನಪಾದನ ಮಕ್ಕಳ ಕಥೆ ಧ್ರುವ ಹಾಗೂ ಉತ್ತಮ ಅವರ ಕಥೆಯನ್ನು 4ನೇ ಸ್ಕಂಧದಲ್ಲಿ ತಿಳಿಸಿದ್ದಾರೆ. 5ನೆಯ ಸ್ಕಂಧದಲ್ಲಿ ಪ್ರಿಯವ್ರತ ಹಾಗೂ ಅವರ ಸಂತಾನದ ಕಥೆಯನ್ನು ಹೇಳುವುದಕ್ಕಾಗಿ ಹೊರಟಿದ್ದಾರೆ. ಪ್ರಿಯವ್ರತನ ಅಪಾರವಾದ ಮಹಿಮೆ, ಅವನು ಮಾಡಿದಂತಹ ಅದ್ಭುತವಾದ ಭೂಮಂಡಲದ ನಿರ್ಮಾಣ ಹಾಗೂ ಸೂರ್ಯನಾಗಿ ಸ್ವಯಂ ತಾನೇ ಸೂರ್ಯನಾಗಿ ಜಗತ್ತಿಗೆ ಪ್ರಕಾಶ ನೀಡಿದಂತಹ ಮಹಿಮೆ ಇತ್ಯಾದಿಗಳನ್ನು ತಿಳಿಸಿಕೊಟ್ಟು, ಅವರ ವಂಶದಲ್ಲಿ ನಾಭಿಯ ಮಗನಾಗಿ ಸಾಕ್ಷಾತ್ ಋಷಭನಾಮಕನಾದಂತಹ ಭಗವಂತ ಅವತಾರ ಮಾಡಿ ಅವನು ಮಾಡಿದ ಕಾರ್ಯ ಹಾಗೂ ಅವನ ಉಪದೇಶ ಎಲ್ಲವನ್ನೂ ತಿಳಿಸಿದ್ದಾರೆ. ಆ ಋಷಭನ ಮಗ ಭರತ ಒಳ್ಳೆಯ ಮಹಾಭಾಗವತಃ, ಉತ್ತಮ ಭಗವದ್ಭಕ್ತ. ಅವನು ವಿಶ್ವರೂಪಾಚಾರ್ಯರ ವಿಶ್ವರೂಪ ಎಂಬಂತಹ ಪ್ರಜಾಪತಿ ಅವರ ಮಗಳು ಪಂಚಜನಿ ಅಂತ. ಆ ಪಂಚಜನಿಯ ಜೊತೆಗೆ ವಿವಾಹ ಮಾಡಿಕೊಳ್ತಾನೆ. ಆ ಹೆಸರಿಗೆ ತಕ್ಕಂತೆ ಅವಳು 5 ಜನ ಮಕ್ಕಳಾಗ್ತಾರೆ ಅವಳಿಗೆ. ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು. ಆಂಜನಾಭಂ ನಾಮ ಏತದ್ವರ್ಷಂ ಭಾರತಮಿತಿ ಯತ ಆರಭ್ಯ ವ್ಯಪದಿಶಂತಿ. ಈ ಭರತ ಚಕ್ರವರ್ತಿಯಿಂದಲೇ ಮೊದಲು ಅಂಜನಾಭ ಅಂತ ಈ ವರ್ಷಕ್ಕೆ ಕರೀತಾ ಇದ್ದರು. ಭರತ ಚಕ್ರವರ್ತಿ ಯಾವಾಗ ರಾಜ್ಯವನ್ನು ಆಳಿದನೋ ಅಂದಿನಿಂದ ಇದಕ್ಕೆ ಭರತವರ್ಷ ಎಂಬುದಾಗಿ ಹೆಸರು ಬಂತು. ಅಂತಹ ಉತ್ತಮ ರಾಜ ಭರತ. ವಿಶೇಷವಾಗಿ ಯಜ್ಞ ಯಾಗ ಎಲ್ಲವನ್ನೂ ಮಾಡಿದ್ದಾನೆ. ಉಚ್ಚೈಸ್ತರಾಂ ಭಕ್ತಿರನುದಿನಂ ಏಧಮಾನರಯ ಅಜಾಯತ್. ಅವನ ಭಕ್ತಿ ಹೇಗಿತ್ತು ಅಂದರೆ ಪ್ರತಿನಿತ್ಯ ಅವನ ಭಕ್ತಿ ಬೆಳೀತಾ ಇತ್ತಂತೆ. ಒಂದಿಲ್ಲ ಒಂದು ಭಗವಂತನ ಗುಣವನ್ನು ಕೇಳೋದು, ಶಾಸ್ತ್ರಗಳ ಶ್ರವಣವನ್ನು ಮಾಡೋದು, ಅದರಿಂದ ಭಕ್ತಿಯನ್ನು ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡಿಕೊಂಡಿದ್ದಾರೆ. ಏವಂ ವರ್ಷಾಯುತ ಸಹಸ್ರ ಪರ್ಯಂತಾವಸಾನಾವಸಿತಃ. 10,000 ವರ್ಷಗಳವರೆಗೆ ಅವನು ರಾಜ್ಯವನ್ನು ಆಳಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ನೀಡಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ದಾನೆ. ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಅವನು ಗಂಡಕೀ ನದಿಯಲ್ಲಿ ಚಕ್ರ, ಭಗವಂತನ ಚಿಹ್ನೆಗಳಿಂದ ಅಂಕಿತವಾದಂತಹ ಚಕ್ರಗಳು ಅಂದರೆ ಸಾಲಿಗ್ರಾಮಗಳು ಸಿಗುತ್ತದೋ ಅಂತಹ ಉತ್ತಮವಾದಂತಹ ಗಂಡಕೀ ನದಿಯಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ವಾನಪ್ರಸ್ಥಾಶ್ರಮವನ್ನು ಮಾಡ್ತಾ ಇದ್ದಾನೆ.
ವಿಶೇಷವಾಗಿ ಸೂರ್ಯಮಂಡಲದಲ್ಲಿ ಅಂತರ್ಗತನಾದ ಭಗವಂತನ ಉಪಾಸನೆಯನ್ನು ಅವನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಪರೋರಜಾಹ ಸವಿತಃ ಜಾತವೇದಃ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತಸಾದ ಪುನರಾವಿಶ್ಯ ಚಷ್ಟೇ ಹಂಸಂ ಗೃಧ್ರಾಣ ವೃಷಭಂ ಸಂಗೃಣೀಮಃ. ಇದು ಸೂರ್ಯಾಂತರ್ಗತನಾದ ಭಗವಂತನ ಪ್ರಾರ್ಥನೆ. ಯಾರು ಎಲ್ಲ ಕತ್ತಲೆಯನ್ನು ಪರಿಹಾರ ಮಾಡಿ ಜಾತವೇದ, ಜಗತ್ತಿನಲ್ಲಿ ಜಾತ ಹುಟ್ಟಿದ್ದು ಅಂತೇನೇನಿದೆಯೋ ಎಲ್ಲವನ್ನೂ ತಿಳಿದವನು ಅಂದರೆ ಸರ್ವಜ್ಞನಾದವನು ಅಂತಹ ಭಗವಂತನಿಗೆ ನಮಸ್ಕಾರ ಎಂಬುದಾಗಿ ನಮಸ್ಕಾರವನ್ನು ಮಾಡ್ತಾನೆ. ಏಕದಾತು ಮಹಾನದ್ಯಾಂ, ಒಮ್ಮೆ ಇವನು ನದಿಗೆ ಹೋಗಿದ್ದಾನೆ. ಆ ಗಂಡಕಿ ನದಿಗೆ ಹೋಗಿ ಸ್ನಾನವನ್ನು ಮಾಡಬೇಕು ಅಂತ ಸ್ನಾನವನ್ನೆಲ್ಲ ಮಾಡಿದ್ದಾನೆ. ಆಹ್ನಿಕ ಎಲ್ಲ ಮುಗಿದಿದೆ. ಅದೇ ಸಂದರ್ಭದಲ್ಲಿ ತದಾ ರಾಜನ್ ಹರಿಣಿ ಪಿಪಾಸಯ ಜಲಾಶಯಾಭ್ಯಾಸಂ ಏಕಾ ಏವ ಉಪಜಗಾಮ. ಒಂದು ಹರಿಣಿ, ಒಂದು ಜಿಂಕೆ, ಹೆಣ್ಣು ಜಿಂಕೆ ನೀರು ಕುಡಿಯಬೇಕು ಅಂತ ಒಂದೇ ಒಂದು ಬಂದಿದೆ. ಸಾಮಾನ್ಯವಾಗಿ ಜಿಂಕೆಗಳು ಹಿಂಡು ಬರಬೇಕು, ಆದರೆ ಅವತ್ತೇನೋ ಅಂತೂ ಒಂದೇ ಒಂದು ಜಿಂಕೆ ಬಂದಿದೆ, ನೀರು ಕುಡಿತಾ ಇದೆ. ತಯಾ ಪೇಪೀಯಮಾನೆ ಉದಕೆ ತಾವದೇವ ಅವಿದೂರೇ ನದತೋ ಮೃಗಪತೆ ಉರುನಾದ ಲೋಕಭಯಂಕರ ಉದಪತತ್. ಅದು ನೀರು ಕುಡಿತಾ ಇದೆ. ಸ್ವಲ್ಪ ಅಲ್ಲೇ ಹತ್ತಿರದಲ್ಲಿ ಒಂದು ಜೋರಾಗಿ ಸಿಂಹದ ಗರ್ಜನೆ ಕೇಳಿಸಿದೆ. ಆ ಸಿಂಹದ ಗರ್ಜನೆ ಕೇಳಿದ ಕೂಡಲೇ ತಮುಪಶ್ರಿತ್ಯ ಸಾ ಮೃಗವಧೂಹು ಪ್ರಕೃತಿ ವಿಕ್ಲವ ಚಕತೆ ನಿರೀಕ್ಷಣ. ಏನಿದ್ರೂ ಸ್ವಯಂ ಸ್ವಾಭಾವಿಕವಾಗಿ ಸಿಂಹ ಅಂದರೆ ಗಾಬರಿಯಾಗತ್ತೆ. ಹಾಗಾಗಿ ಅಷ್ಟು ಹತ್ತಿರದಲ್ಲಿ ಸಿಂಹದ ಧ್ವನಿ ಕೇಳಿದ್ದಕ್ಕಾಗಿ ಗಾಬರಿಯಾಗಿ ಅವಳು ಹಾರಿದ್ದಾಳೆ. ಆ ಜಿಂಕೆ ಆ ನದಿಯನ್ನು ದಾಟಬೇಕು ಅಂತನ್ನುವ ಭರದಲ್ಲಿ ಜೋರಾಗಿ ಹಾರಿದ್ದಾಳೆ. ಉತ್ಪತಂತ್ಯ ಅಂತರ್ವತ್ನ್ಯ ಉರುಭಯಾವಗಳಿತೋ ಯೋನಿಗತೋ ಗರ್ಭ ಸ್ರೋತಸಿ ನಿಪಪಾತ. ಅವಳ ಯೋನಿಯಲ್ಲಿರುವಂತಹ, ಅವಳ ಗರ್ಭದಲ್ಲಿರುವಂತಹ ಒಂದು ಪುಟ್ಟ ಮಗು, ಅವಳು ಆ ಜಿಂಕೆ ಬಸುರಿತ್ತು. ಹೀಗಾಗಿ ಆ ಪುಟ್ಟ ಮಗು ನದಿಯಲ್ಲಿ ಬಿದ್ದಿದೆ. ಅದು ನದಿಯಲ್ಲಿ ಬಿದ್ದಿದೆ. ಇವಳು ಈ ಜಿಂಕೆಯೂ ನದಿಯಲ್ಲಿ ಬಿದ್ದಿದೆ. ಆ ಜಿಂಕೆ, ತಾಯಿ ಜಿಂಕೆ ಸತ್ತು ಹೋಗಿದೆ. ಪುಟ್ಟ ಮರಿ ಮಾತ್ರ ಹರಿದುಕೊಂಡು ಬರ್ತಾ ಇದೆ. ಅದನ್ನು ಇವನು ನೋಡಿದ. ತಂತು ಏಣ ಕುಣಕಂ ಕೃಪಣಂ ಸ್ರೋತಸಾಚ ಈ ಊಹ್ಯಮಾನಂ ಅಭಿವೀಕ್ಷ ಅಪವಿದ್ಧ ಬಂಧುರಿವ ಅನುಕಂಪಯ. ಪಾಪ ಪುಟ್ಟ ಮಗು ಅದೇ ಹುಟ್ಟಿದೆ ಅಂತ ಹೇಳಿ ಕರುಣೆಯಿಂದ ಅದನ್ನು ಎತ್ತುಕೊಂಡಿದ್ದಾನೆ. ಎತ್ತುಕೊಂಡು ಮನೆಗೆ ಕರೆದುಕೊಂಡು ಬಂದ, ಆಶ್ರಮಕ್ಕೆ ಕರೆದುಕೊಂಡು ಬಂದ. ಆಶ್ರಮಕ್ಕೆ ಕರೆದುಕೊಂಡು ಬಂದು ಅದಕ್ಕೇನು ಬೇಕೋ ಆ ಉಪಚಾರಗಳನ್ನು ಮಾಡ್ತಾ ಇದ್ದಾನೆ. ತಸ್ಯ ಏನ ಕುಣಕಃ ಉಚ್ಚೈಸ್ತಸ್ಮಿನ್ ಕೃತ ನಿಜಾಭಿಮಾನಸ್ಯ ಅಹರಹ ತತ್ಪೋಷಣ ಪಾಲನ ಪ್ರೀಣನ ಲಾಲನ ಅನುಧ್ಯಾನೇನ. ಮನೆಗೆ ಕರೆದುಕೊಂಡು ಬಂದ. ಹುಲ್ಲು ತಿನ್ನಿಸ್ಬೇಕು, ಅದಕ್ಕೇನೇನೋ ಕೊಡಬೇಕು, ಮಾಡಬೇಕು. ದಿನಾ ಅದರ ಉಪಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಎಷ್ಟು ಅದರ ಮೇಲೆ ಅಭಿಮಾನ ಬೆಳೀತು ಅಂದರೆ ಅದರ ಪಾಲನ ಪೋಷಣ ಲಾಲನ ಏನೇನು ಬೇಕೋ ಎಲ್ಲ ಮಾಡಿ 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 ನಿತ್ಯದಲ್ಲಿ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಆತ್ಮನಿಯಮಾಹ ಸಹ ಯಮಾಹ. ಇವನೇನು ಪ್ರಾಣಾಯಾಮ ಆಸನ ಅದು ಇದು ಅಂತ ಏನೇನು ಮಾಡ್ತಾ ಇದ್ನಲ್ಲ ಎಲ್ಲ ಒಂದೊಂದೇ ಕಮ್ಮಿ ಆಗ್ತಾ ಬಂತು. ಸಹಯಮಾಹ ಪುರುಷ ಪರಿಚರ್ಯಾದಯ. ಭಗವಂತನ ಪೂಜೆ ಮಾಡ್ತಾ ಇದ್ದ, ಸೂರ್ಯನಾರಾಯಣನ ಪೂಜೆ ಮಾಡ್ತಾ ಇದ್ದ, ಎಲ್ಲ ಪೂಜೆ ಕಡಿಮೆ ಆಯಿತು. ಏಕೈಕಶಃ ಒಂದೊಂದೇ ಕಡಿಮೆ ಆಗ್ತಾ 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 ಸ್ವಲ್ಪ ದಿನ ಆದ ಮೇಲೆ ವಿಯುಜ್ಯಮಾನಾ ಕಿಲ ಸರ್ವಯೇವ ಉದವಸನ್, ಎಲ್ಲ ಬಿಟ್ಟುಬಿಟ್ಟ. ಪೂರ್ಣವಾಗಿ ಅಷ್ಟೂ ದೇವರ ಪೂಜೆ ಹೋಮ ಯಜ್ಞ ಯಾಗ ಸಂಧ್ಯಾವಂದನೆ ಎಲ್ಲವನ್ನೂ ತ್ಯಾಗ ಮಾಡಿದ್ದಾನೆ. ಅಥ ಇದಮಾಹ ಅಹೋ ಬತಾಯಂ ಹರಿಣ ಕುಣಕಃ ಕೃಪಣಃ ಈಶ್ವರ ರಥಚರಣ ಪರಿಭ್ರಮಣ ರಯೇಣ ಸ್ವಗಣ ಸುಹೃದ್ ಬಂಧುಭ್ಯ ಪರಿವರ್ಜಿತಃ ಶರಣಂ ಚ ಮಾ ಉಪಸಾದಿತಃ ಮಾಮೇವ ಮಾತೃಪಿತೃಭ್ರಾತೃಜ್ಞಾತಿಭ್ಯೋ ಅಧಿಕಂ ಗೋಪಾಯನಂ ನಾಣ್ಯಂ ಕಂಚನ ವೇದ. ಬಿಡೋದು ಬಿಟ್ಟ, ಯಜ್ಞ ಬಿಟ್ಟ, ಹೋಮ ಬಿಟ್ಟ, ಹವನ ಬಿಟ್ಟ, ಎಲ್ಲ ಬಿಟ್ಟ. ಬಿಟ್ಟರೆ ಹೋಗಲಿ ಬಿಟ್ಟಿದ್ದೇನೆಂತ ಪಶ್ಚಾತ್ತಾಪ ಪಡಬೇಕಾ? ಇಲ್ಲ, ಬಿಟ್ಟದ್ದೇ ಸರಿ ಅಂತಂದ. ಬಿಟ್ಟದ್ದೇ ಸರಿ. ಯಾಕೆ ಅಂದರೆ ಪಾಪರಿ ಆ ಕೂಸು. ಯಾರಿದ್ದಾರೆ ನನ್ನ ಬಿಟ್ಟಿರೋದಕ್ಕೆ? ಯಾರಿದ್ದಾರೆ? ಅದನ್ನು ಅರಣ್ಯದಾಗ ಬಿಡ್ಲಿಕ್ಕೆ ಬರುತ್ತಾ? ಬಿಡ್ಲಿಕ್ಕೆ ಬರೋದಿಲ್ಲ.
ಅಂದಮೇಲೆ ಅದನ್ನು ಕಾಯೋದು ನನ್ನ ಜವಾಬ್ದಾರಿ. ನಾನು ಒಬ್ಬ ರಾಜ ಅಂದಮೇಲೆ ಪ್ರಜೆಗಳ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ಹೇಗೋ ಈಗ ಅರಣ್ಯಕ್ಕೆ ಬಂದ ಮೇಲೆ ಇಲ್ಲಿರುವ ಆ ಪ್ರಾಣಿಯನ್ನು ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ. ದೇವರೇ ಇಲ್ಲದೆ ಇದ್ದರೆ ನನ್ನ ಕಣ್ಣೆದುರಿಗೆ ಯಾಕೆ ಬರ್ತಿತ್ತದು? ನನ್ನ ಕಣ್ಣೆದುರಿಗೆ ಬಂದಿದೆ ಅಂದರೆ ದೇವರಿಗೆ ಇಚ್ಛೆ ಇದೆ. ಅದು ದೇವರಿಗೆ ಇಚ್ಛೆ ಇದೆ, ಆದ್ದರಿಂದಲೇ ಕಳಿಸಿದ್ದಾನೆ. ಅಂದ ಮೇಲೆ ನಾನೇನೆಲ್ಲ ಇದು ಬಿಟ್ಟಿದ್ದೇನೆ, ಇದು ಯಾವುದೂ ತಪ್ಪಿಲ್ಲ. ಅವನ ಪ್ರತಿಬಿಂಬ ನಾವು ಮಾಡುವಂತಹ ತಪ್ಪುಗಳಿಗೆ ಹೇಗೆ ಮನುಷ್ಯ ಎಕ್ಸ್ಕ್ಯೂಸಸ್ಗಳನ್ನು ಕೊಡ್ತಾನೆ, ಅದನ್ನು ಹೇಗೆ ಡಿಫೆಂಡ್ ಮಾಡ್ಕೋತಾನೆ ಅನ್ನೋದಕ್ಕೆ ಜಡಭರತ ಸಾಕ್ಷಿ. ಆ ಭರತ ಚಕ್ರವರ್ತಿ ಹೇಳ್ತಾನೆ, ಹೌದು ತಪ್ಪೇನಿದೆ, ಮಯಾ ಮತ್ಪರಾಯಣಸ್ಯ ಪೋಷಣ ಪಾಲನ ಪ್ರೀಣನ ಲಾಲನಮಪ್ಯನುಸೂಯೇನ ಅನುಷ್ಠೇಯಂ ಶರಣ್ಯ ಉಪೇಕ್ಷಾದೋಷ ವಿದುಷ. ಶರಣ್ಯರನ್ನು ಉಪೇಕ್ಷಾ ಮಾಡುವುದು ದೊಡ್ಡ ದೋಷ. ಹಾಗಾಗಿ ಅದು ಮಾಡಬಾರದು ಅಂತಾಗಿದ್ದರೆ ನಾ ಇದರ ಪಾಲನೆ ಪೋಷಣೆ ಎಲ್ಲ ಮಾಡೋದು ಅನಿವಾರ್ಯ ಇದೆ ರೀ. ನಿಮಗೇನು ಗೊತ್ತಾಗತ್ತೆ? ಬರೀ ಉಪನ್ಯಾಸ ಮಾಡ್ತೀರಿ, ಸಂಧ್ಯಾವಂದನೆ ಮಾಡು, ಅದು ಮಾಡು, ಜಪ ಮಾಡು ಅಂತ. ನಮ್ಮ ಕೆಲಸ ಎಷ್ಟಿರುತ್ತೆ, ನಮ್ಮ ಉದ್ಯೋಗ ಎಷ್ಟಿರ್ತದೆ, ನಮ್ಮ ಮನೆ ಎಷ್ಟು ಕೆಲಸ ಇರ್ತದೆ, ಹೆಂಡತಿ ಮಕ್ಕಳು ಪೋಷಣೆ ಮಾಡಬೇಕು, ಬೇರೆ ಬೇರೆ ಉದ್ಯೋಗಗಳಿರ್ತದೆ, ಮದುವೆ ಮುಂಜುವಿ ವಾಸ್ತುಶಾಂತಿ ಎಲ್ಲದಕ್ಕೂ ಹೋಗಬೇಕು, ನಾಮಕರಣಕ್ಕೆ ಹೋಗಬೇಕು, ಬರ್ತ್ಡೇಗೆ ಹೋಗಬೇಕು, ಎಲ್ಲರ ಫಂಕ್ಷನ್ಗೆ ಹೋಗಬೇಕು. ಹೋಗದೆ ಇದ್ರೆ ತಪ್ಪು ತಿಳ್ಕೊತಾರೆ. ನೀವೇ ಹೇಳಿರೋ ಇಲ್ಲ, ಸರ್ವಭೂತಗಳಲ್ಲಿ ಭಗವಂತನನ್ನು ಕಾಣ್ತೀವಿ. ನಾವೆಲ್ಲ ಭೂತಗಳಲ್ಲಿ ಭಗವಂತನನ್ನು ಕಾಣ್ತೇವೆ, ಹಾಗಾಗಿ ಹೋಗ್ತೇವೆ, ತಪ್ಪೇನು? ಈ ಥರ ಎಲ್ಲ ಆರ್ಗ್ಯೂ ಮಾಡಲಿಕ್ಕೆ ನಮಗೆ ಬರ್ತದೆ. ನೂನಂ ಹ್ಯಾರ್ಗ್ಯಾ ಸಾಧವ ಉಪಶಮಶೀಲಾ ಕೃಪಣ ಸಹೃದ ಏವಂ ವಿಧಾರ್ಥೆ ಸ್ವಾರ್ಥಾನಪಿ ಗುರುತರಾನುಪೇಕ್ಷಂತೆ. ಸ್ನಾನ ಸಂಧ್ಯಾವಂದನೆ ಯಜ್ಞಯಾಗ ಮಾಡೋದೇನಿದು? ಇದು ಸ್ವಾರ್ಥ. ಯಾಕೆ ಮಾಡಬೇಕು ಅದನ್ನು? ಸ್ವಾರ್ಥ ಹೋದಲ್ಲದು, ನನ್ನ ಉದ್ಧಾರಕ್ಕಾಗಿ ಅಂತ ಮಾಡಬೇಕು. ಹಾಗಾದರೆ ಪರೋಪಕಾರಕ್ಕಾಗಿ ಸ್ವಾರ್ಥವನ್ನು ತ್ಯಾಗ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಇಲ್ವೋ? ಹಾಗಾಗಿ ನಾನು ಸ್ವಾರ್ಥವನ್ನು ತ್ಯಾಗ ಮಾಡಿದ್ದೇನೆ. ಯಜ್ಞಯಾಗಾದಿಗಳು, ದೇವ ಪರಿಚರ್ಯಾದಿಗಳು ಇದು ಸ್ವಾರ್ಥ, ನಮಗಾಗಿ ನಾವು ಮಾಡಿಕೊಳ್ಳೋದು, ನಮ್ಮ ಉದ್ಧಾರಕ್ಕಾಗಿ ಮಾಡಿಕೊಳ್ಳೋದು. ಆ ಜಿಂಕೆ ಮರೆಯನ್ನು ಸಾಕೋದು ಇದು ಪರೋಪಕಾರ. ಹಾಗಾಗಿ ಪರೋಪಕಾರಕ್ಕಾಗಿ ಸ್ವಾರ್ಥವನ್ನು ಬಿಟ್ಟದ್ದು ತಪ್ಪಲ್ಲ. ಇತಿ ಕೃತಾನುಷಂಗ. ಹೀಗೆ ಪೂರ್ಣವಾಗಿ ಅದರ ಜೊತೆಗೆ ಅವನಿಗೆ ಒಂದರ್ಥದಲ್ಲಿ ಐಕ್ಯ ಆಗಿಬಿಟ್ಟ. ಅಷ್ಟು ಸ್ನೇಹ ಅದರ ಮೇಲೆ ಬಂತು. ಆಸನ ಸ್ನಾನ ಶಯನ ಅಶನ ಅಟನ ಸ್ಥಾನಾದಿಷು ಸಹ ಮೃಗ ಜಹುನ ಸ್ನೇಹಾನುಬದ್ಧ ಹೃದಯ ಆಸೀತ್. ಕೂತ್ರೆ ಜೊತೆಗಿರಬೇಕು, ಹೋದರೆ ಜೊತೆಗೆ, ಊಟ ಮಾಡಬೇಕಾದ್ರೆ ಜೊತೆಗೆ, ಯಾವಾಗಲೂ ತೊಡೆಯ ಮೇಲೇ ಇರ್ತಿತ್ತು. ಹೀಗೆ ಅದರ ಜೊತೆಗೆ ಸ್ನೇಹ ಬೆಳೆಸಿಕೊಂಡಿದ್ದಾನೆ. ಎಲ್ಲಿ ಹೋದರೂ ಕೂಡ ಸ್ಕಂಧೇನ ಉದ್ವಹತಿ, ಹೆಗಲ ಮೇಲೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ಮಲ್ಕೋಬೇಕಾದ್ರೆ ಕೂತಾಗ ಉತ್ಸಂಗೆ ತೊಡೆಯ ಮೇಲೆ ಇಟ್ಕೋತಿದ್ದ, ಮಲ್ಕೋಬೇಕಾದ್ರೆ ಉರಸಿ ಎದೆಯ ಮೇಲೆ ಇಟ್ಕೋತಿದ್ದ. ಹೀಗೆ ಆ ಮಗುವನ್ನು ಸಾಕಿದ್ದಾನೆ. ಎಷ್ಟು ಚೆನ್ನಾಗಿದೆಯಲ್ಲ! ಕೇಳಲಿಕ್ಕೇನು ತಪ್ಪಿದೆ ಹೇಳ್ರಿ ಇದನ್ನು? ಆ ಭರತ ಚಕ್ರವರ್ತಿ ಮಾಡಿದ್ದು ಏನಾದರೂ ತಪ್ಪು ಅಂತ ಅನಿಸತ್ತಾ ನಮಗೆ? ಅನಿಸೋದೇ ಇಲ್ಲ. ಏನು ತಪ್ಪಿದೆ? ಒಂದು ಕೂಸನ್ನು, ಜಿಂಕೆ ಮರಿಯನ್ನು ಕಾಪಾಡಿದ್ದಾನೆ, ಏನು ತಪ್ಪಿದೆ ಅಂತೆ ಅನಿಸತ್ತೆ. ಉರಸಿಚ ಆದಾಯ ಉಪಲಾಲಯನ್ ಪರಮವಾಪಮುದಂ ಕ್ರಿಯಾಯಾಮ್ ನಿವರ್ತ್ಯಮಾನಾಯಾಮ್ ಅಂತರಾಲೆ. ಆಮೇಲೆ ಸ್ವಲ್ಪ ದಿವಸ ಆಯಿತು, ಎಲ್ಲರೂ ಬೈದರು, ಏನ್ರಿ ಜಪ ಗಿಪ ಬಿಟ್ಬಿಟ್ಟಿರಿ ಅಂತ. ಸರಿ, ಇವತ್ತಿನಿಂದ ಜಪ ಶುರು ಮಾಡ್ತೇನೆ. ಯುಗಾದಿ ಬಂತು, ಈ ಯುಗಾದಿಯಿಂದ ನಿತ್ಯದಲ್ಲೂ ಜಪ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಜಪಕ್ಕೆ ಕೂಡ್ತಿದ್ದ. ಜಪಕ್ಕೆ ಕೂತ ತಕ್ಷಣ ಇನ್ನೊಂದು 5-6 ಗಾಯತ್ರಿ ಆಗಿರ್ತಿತ್ತು. ಎಲ್ಲಿ ಹೋಯ್ತು ಕೂಸು? ಅಂತರಾಲೆ ಹೇಳ್ತಾರೆ. ಅಂತರಾಲೆ ಉತ್ಥಾಯ 5 ನಿಮಿಷಕ್ಕೊಮ್ಮೆ ಎದ್ದು ನೋಡೋನು, ಎಲ್ಲಿದೆ ಅಂತ ಎದ್ದು ನೋಡ್ತಾ ಇದ್ದ. ಯದೈನಂ ಅಭಿವೀಕ್ಷತ ತರ್ಹಿ ವಾವ ವರ್ಷಪತಿ ಪ್ರಕೃತಿಸ್ಥೇನ ಮನಸಾ ತಸ್ಮೈ ಆಶಿಷ ಆಶಾಸ್ತೆ. ಅಷ್ಟನ್ನೋದು, ದೇವರದನ್ನು ಕಾಪಾಡಲಪ್ಪ ಅಂತ ಬರೀ ಅದರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾನೆ. ಹೀಗೆ ವಿಚಾರ ಮಾಡ್ತಾ ನಿಮ್ಲೋಚಿತಿ ಭಗವಾನ್. ಆಮೇಲೆ ಒಂದು ದಿನ ಅದು ಕಾಣಲಿಲ್ಲ, ಅದೆಲ್ಲೋ ಹೋಗಿಬಿಟ್ಟಿತ್ತು. ಹುಡುಕದ ಸಿಗಲೇ ಇಲ್ಲ. ಹುಚ್ಚು ಹಿಡಿದು ಬಿಡ್ತೀವಿ ಇವನಿಗೆ. ಹುಚ್ಚು ಹಿಡಿಯೋದು ಅಂದರೆ ಏನು? ಎಲ್ಲರಿಗೂ ಹೋಗಿ ಕೇಳ್ತಾ ಇದ್ದಾನೆ. ಎಲ್ಲ ಗಿಡ ಮರ ಎಲ್ಲರಿಗೂ ಹೋಗಿ ಎಲ್ಲಿದೆ ನನ್ನ ಜಿಂಕೆ ಮರಿಯನ್ನು ನೋಡಿದ್ದೀರಾ? ಎಲ್ಲರಿಗೂ ಕೇಳ್ದ, ಗೊತ್ತಾಗಲಿಲ್ಲ, ಯಾರೂ ಇಲ್ಲ ಅಂದರು. ಮೇಲೆ ನೋಡ್ದ, ಆ ಚಂದ್ರನೊಳಗೆ ಜಿಂಕೆ ಕಂಡಂಗೆ ಕಾಣಿಸ್ತು. ಓ ಹಬ್ಬ, ಅಂತೂ ಚಂದ್ರ ಅಲ್ಲಿ ಕರ್ಕೊಂಡು ನನ್ನ ಜಿಂಕೆಯನ್ನು ರಕ್ಷಣೆ ಮಾಡ್ಲಿಕ್ಕತ್ತಾನೆ ಅಂತಂತಾನೆ.
ಈ ಥರ ಎಲ್ಲ ಬುದ್ಧಿಭ್ರಮ ಆಗಿಬಿಟ್ಟಿದೆ ಅವನಿಗೆ. ಇತಿ ಚ ಏವಂ ಅಘಟಮಾನ ಮನೋರಥ ಕುಲಹೃದಯ ಮೃಗಧಾರಕಾಭಾಸೇನ ಸ್ವಾರಬ್ಧ ಕರ್ಮಣ ಯೋಗಾರಂಭಣತೋ ವಿಭ್ರಂಶಿತಃ. ಏನ್ರಿ ಯೋಗಾರಂಭ ಎಲ್ಲ ಆಗಿ ಹೋಗಿತ್ತು. ಒಂದು ಸಾಧನೆ ಬೇಕಾದಷ್ಟು ಮಾಡಿದ್ದ, ಎಲ್ಲ ಆಗಿ ತಪಸ್ಸು ಮಾಡಲಿಕ್ಕೆ ಬಂದಿದ್ದಾನೆ, ಧ್ಯಾನ ಮಾಡಲಿಕ್ಕೆ ಬಂದಿದ್ದಾನೆ, ನಿಧಿಧ್ಯಾಸನ ಮಾಡಲಿಕ್ಕೆ ಬಂದಿದ್ದಾನೆ. ಆ ನಿಧಿಧ್ಯಾಸನ ಎಲ್ಲ ಹೋಯಿತು, ಖಾಲಿ ಆಯಿತು. ಯಾರಿಂದ ಹೋಯಿತು? ಮೃಗಶಾವಕೇಣ ಅಲ್ಲ ಅಂತಾರೆ ಭಾಗವತ. ಅದು ಮೃಗಧಾರಕ ಅಲ್ಲ, ಮೃಗಧಾರಕಾಭಾಸೇನ ಸ್ವಾರಬ್ಧ ಕರ್ಮಣ. ಅವನ ಪ್ರಾರಬ್ಧ ಕರ್ಮ ಆ ಜಿಂಕೆಯ ಮರಿಯ ರೂಪದಲ್ಲಿ ಬಂದಿತ್ತಷ್ಟೇ. ಅದು ಅವನ ಪ್ರಾರಬ್ಧ ಕರ್ಮನೇ ಆ ಜಿಂಕೆಯ ಮರಿಯ ರೂಪದಲ್ಲಿ ಬಂದದ್ದು. ಆ ಜಿಂಕೆ ಮರಿ ಅಲ್ಲ, ಅದೇನು ಮಾಡುತ್ತೆ? ಅದೇನು ಮಾಡಲಿಕ್ಕಾಗೋದಿಲ್ಲ. ನಮ್ಮೆದುರಿಗೆ ಏನೇನು ಬರುತ್ತೆ ನೋಡಿ, ಇವೆಲ್ಲ ಪ್ರಾರಬ್ಧ ಕರ್ಮ ಅಂತ ಅನ್ಕೋಬೇಕಷ್ಟೇ. ನೋಡಲಿಕ್ಕೆ ಏನೇನೋ ಚೆನ್ನಾಗಿರ್ತದೆ, ಬೇಕಾದಷ್ಟು ಒಳ್ಳೆಯ ವಸ್ತುಗಳು ಅಂತಂತೇವೆ, ಏನೇನೋ ಅಂತೇವೆ, ಅದು ಪ್ರಾರಬ್ಧ ಕರ್ಮ. ನಾವು ಅದನ್ನು ಹೇಳೋದಕ್ಕೆ ಸಂಕೋಚ ಆಗತ್ತೆ. ಅಂದರೆ ಏನಪ್ಪ ಈ ಥರ ಮಾತಾಡ್ತಾರೆ ಅಂತ ಅನಿಸುತ್ತೆ. ಆದರೆ ಭಾಗವತದ ದೃಷ್ಟಿಯಿಂದ, ಶುಕಾಚಾರ್ಯರ ದೃಷ್ಟಿಯಿಂದ ಅವೆಲ್ಲ ಪ್ರಾರಬ್ಧ ಕರ್ಮನೇ. ಹರಿದ್ವಾರಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಹರಿದ್ವಾರಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದಾಗ ಏನೋ ಒಂದು ಬರ್ತದೆ, ಬಳಗದಲ್ಲಿ ಏನೋ ಒಂದು ಮುಂಜುವೆ ಬಂತು. ಮುಂಜುವೆ ಏನು ತಪ್ಪ? ಅದೇನು ಅಶಾಸ್ತ್ರವ, ನಿಷಿದ್ಧವ? ಅಲ್ಲ. ಆದರೆ ನನಗೆ ಭಾಗವತ ಶ್ರವಣ ಆಗಬಾರದು ಅಂತಿದ್ದರೆ ನಮ್ಮ ಬಳಗದಲ್ಲಿ ಒಂದು ಮುಂಜುವೆ ಬಂದೇ ಬಿಡುತ್ತದೆ. ಪ್ರಾರಬ್ಧ ಕರ್ಮ ಅದು, ಮುಂಜುವೆ ಅಲ್ಲದು, ಅದು ಪ್ರಾರಬ್ಧ ಕರ್ಮ. ಹೀಗೆ ನಾವು ಮಾಡುವ ಸಾಧನೆಗೆ, ಅದರಲ್ಲಿಯೂ ವಿಶೇಷವಾಗಿ ನಿಷ್ಕಾಮವಾದ ಕರ್ಮಗಳಿಗೆ ಈ ತರಹದ ಅಡ್ಡಿ ಬಹಳ ಬರ್ತದೆ. ಈ ತರಹದ ಅಡ್ಡಿಗಳು ಬಹಳ ಬರ್ತದೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಚಪ್ ಚಪ್ ಅಂತ ನಾವು ದುಃಖ ಪಡೋದಷ್ಟೇ ಹೊರತು ಏನು ಮಾಡಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಸಾಧನೆಯೇ ಅಷ್ಟದ. ನಾವೇನು ಅದಕ್ಕಾಗಿ ಬಹಳ ಆಗ್ರಹನೂ ಮಾಡ್ಕೊಳ್ಳೋದಿಲ್ಲ. ಆಗಲೇಬೇಕು ಅಂತೇನು ಅದಕ್ಕೆ ಭಾಳ ಟೆನ್ಷನ್ನು ಆದರೆ ಆಯಿತು, ಬಿಟ್ಟರೆ ಬಿಡ್ತು ಅಂತ ಅನ್ಕೋತೇವೆ ನಾವು. ಹೀಗಾಗಿ ದೇವರು ಅಷ್ಟೇ ನಿಧಾನಕ್ಕೆ ಮಾಡಿಸ್ತಾ ಇರ್ತಾನೆ, ಯಾವಾಗ ಮಾಡಿಸ್ತಾನೆ. ಹಾಗಾಗಿ ಸ್ವಾರಬ್ಧ ಕರ್ಮಣ ಮೃಗಧಾರಕಾಭಾಸೇನ ಸ್ವಾರಬ್ಧ ಕರ್ಮಣ, ಆ ಮೃಗದ ಆ ಜಿಂಕೆಯ ಮರಿಯ ರೂಪದಲ್ಲಿ ಬಂದಂತಹ ಏನೋ ಒಂದು ಪ್ರಾರಬ್ಧ ಕರ್ಮ ಇತ್ತು, ಅದು ಅವನನ್ನು ಈ ರೀತಿಯಾಗಿ ಮಾಡ್ತದೆ. ಇಲ್ಲದೇ ಇದ್ದರೆ ಭಾಗವತ ಅಂತ ಇಲ್ಲದೇ ಇದ್ದರೆ, ಇದು ಪ್ರಾರಬ್ಧ ಕರ್ಮ ಅಲ್ಲದೆ ಇದ್ದರೆ ಏನು ಹೇಳಿ? ಯಾಕೆ ಅಂದರೆ ಈ ಭರತ ಚಕ್ರವರ್ತಿ ಎಂಥ ರಾಜ್ಯ, ಎಂಥ ಸಮೃದ್ಧವಾದ ರಾಜ್ಯ, ಎಷ್ಟು ಮಕ್ಕಳು, ಸೊಸೆಂದರು, ಎಲ್ಲರನ್ನೂ ಒಂದೇ ಕ್ಷಣದಾಗಿ ಬಿಟ್ಟು ಓಡಿ ಬಂದಂತಹ ಆ ಭರತ ಚಕ್ರವರ್ತಿಗೆ ಈ ಒಂದು ಸಣ್ಣ ಇದರ ಮೇಲೆ ಅಭಿಮಾನ ಬರಬೇಕು ಅಂದರೆ ಪ್ರಾರಬ್ಧ ಕರ್ಮ ಅಲ್ಲದೆ ಇನ್ನೇನದು? ಅಂಥದ್ದು ಋಷಭನಾಮಕನಾದ ಭಗವಂತನ ಮಗನಾಗಿ ಅಷ್ಟೆಲ್ಲ ರಾಜ್ಯವನ್ನು ಏನೂ ಅಭಿಮಾನ ಇಲ್ಲದೆ ಬಿಟ್ಟು ಬಂದು ಯಾವುದೋ ಒಂದು ಏಣ ಕುಣಕೆ ಆ ಸಣ್ಣ ಜಿಂಕೆಯ ಮರಿಯ ಮೇಲೆ ಇಷ್ಟು ಅಭಿಮಾನ ಮಾಡ್ತಾನೆ ಅಂದರೆ ಕಥಮಿಥರತಾ ಜಾತ್ಯಂತರೇ ಏಣ ಕುಣಕೆ ಆಸಂಗಃ, ಹೇಗೆ ಬರಲಿಕ್ಕೆ ಸಾಧ್ಯ? ಅದು ಪ್ರಾರಬ್ಧ ಕರ್ಮದಿಂದಲೇ ಬಂದದ್ದು. ರಾಜರ್ಷೇರ್ ಭರತಸ್ಯ ತಾವನ್ ಮೃಗಾರ್ಭಕ ಪೋಷಣ ಪಾಲನ ಪ್ರೀಣಲ ಲಾಲನ ಅನುಷಂಗೇಣ ಅವಿಗಣಯತಃ ಆತ್ಮಾನಂ ಅಹಿರಿವ ಆಕುಬಿಲಂ ದುರತಿಕ್ರಮಃ ಕಾಲಃ ಕರಾಳಭಸಃ ಆಪದ್ಯತ. ಆಯಿತು, ಎಷ್ಟು ದಿವಸ ಸಾಕದ ಅಂತೂ ಕೊನೆಗೆ ಕರಾಳವಾದ ಕಾಲ, ಅವನ ಮೃತ್ಯು ಹತ್ತಿರ ಬಂದಿದೆ. ಆ ಹತ್ತಿರ ಬಂದಾಗ ಸಾಯ್ತಾ ಇದ್ದಾನೆ. ಸಾಯಬೇಕಾದರೆ ಮೃಗೇ ಏವ ಅಭಿನಿವೇಶಿತ ಮನಃ, ಆ ಮೃಗದಲ್ಲೇನೇ ಮನಸ್ಸಿಟ್ಟುಕೊಂಡು ಆ ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ ದೇಹವನ್ನು ಬಿಟ್ಟಿದ್ದಾನೆ. ಬಿಟ್ಟದ್ದಕ್ಕಾಗಿ ತತ್ರಾಪಿ ಹವ ಆತ್ಮನೋ ಮೃಗತ್ವ ಕಾರಣಂ, ಮೃಗವನ್ನೇ ನೋಡಿ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ, ಯಾವುದನ್ನು ಕೊನೆಯ ಕ್ಷಣದಲ್ಲಿ ಚಿಂತನೆ ಮಾಡ್ತಾನೋ ಅದೇ ಮುಂದಿನ ಜನ್ಮದಲ್ಲಿ ಆಗ್ತಾನೆ. ಹೀಗಾಗಿ ಇವನು ಮತ್ತೆ ಜಿಂಕೆಯಾಗಿ ಹುಟ್ಟಿದ್ದಾನೆ. ಆ ಜಿಂಕೆಯಾಗಿ ಹುಟ್ಟಿ ಅಲ್ಲಿ ಒಂದೇನು ದೇವರ ಅನುಗ್ರಹದಿಂದ ಅವನಿಗಾದ ಲಾಭ ಅಂದರೆ, ಆ ಜಿಂಕೆಯಾಗಿ ಎರಡನೇ ಬಾರಿ ಏನು ಹುಟ್ಟಿದಾಗ ಅವನಿಗೆ ಹೋದ ಜನ್ಮದ ಎಲ್ಲ ಸ್ಮರಣೆ ಇತ್ತು, ನೆನಪಿತ್ತು. ಹಾಗಾಗಿ ಅವನು ಏನು ಮಾಡಿದ? ಮೃಗತ್ವ ಕಾರಣಂ,
ನಾನು ಈಗ ಯಾಕೆ ಮೃಗನಾದೆ ಅನ್ನೋದು ನೆನಪಿತ್ತು. ಭಗವದ್ ಆರಾಧನ ಸಮೀಹಾನುಭಾವೇನ ಅನುಸ್ಮೃತ್ಯ, ಪೂರ್ವಜನ್ಮಗಳಲ್ಲಿ ಮಾಡಿದಂತಹ ವಿಶೇಷವಾದ ಭಗವದ್ ಆರಾಧನೆಯ ಫಲದಿಂದ ಅದು ಅವನ ಸ್ಮರಣೆಗೆ ಬಂತು. ಹಾಗಾಗಿ ಅವನು ವಿಚಾರ ಮಾಡಿದ, ಇನ್ನು ನಾನೇನು ಮಾಡೋದಿಲ್ಲ. ಅಹೋ ಕಷ್ಟಂ ಭ್ರಷ್ಟೋಹಂ ಆತ್ಮವತಾಮನುಪಥಾತ್, ಜ್ಞಾನಿಗಳ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದವನು ನಾನು. ಅಂಥದ್ದು ಯಾವುದೋ ಒಂದು ಮೃಗದ ಮೇಲೆ ಅಭಿಮಾನ ಮಾಡಿ ಮತ್ತೆ ಕೆಳಗೆ ಬಿದ್ದಿದ್ದೇನೆ, ಇನ್ನೇನು ಮಾಡೋದಿಲ್ಲ ಅಂತ ಹೇಳಿ ಆ ಮೃಗ ಎಲ್ಲರನ್ನು ಬಿಟ್ಟು ಬಿಡ್ತು. ತನ್ನ ತಾಯಿ, ಬಂಧು ಬಳಗ ಎಲ್ಲರನ್ನು ಬಿಟ್ಟು ಸಾಲಗ್ರಾಮ ಕ್ಷೇತ್ರಕ್ಕೆ ಬಂದಿದೆ. ಸಾಲಗ್ರಾಮ ಅಂತ ಕ್ಷೇತ್ರ, ಆ ಸಾಲಗ್ರಾಮ ಕ್ಷೇತ್ರ ಅಲ್ಲಿ ಬಂದು ಕಾಲಂಜರ ಅಂತ ಪರ್ವತ, ಆ ಕಾಲಂಜರ ಪರ್ವತದಲ್ಲಿ ಸ್ವಲ್ಪ ದಿವಸ ಇತ್ತು. ತಸ್ಮಿನ್ನಪಿ ಕಾಲಂ ಪ್ರತೀಕ್ಷಮಾಣ, ಇದ್ದಕ್ಕಿದ್ದ ಹಾಗೆ ಬಂದು ಸಾಯಲಿಲ್ಲ. ಯಾಕೆಂದರೆ ಸತ್ತು ಬಿಟ್ಟರೆ ಬೇಗನೆ ಮತ್ತೆ ಜಿಂಕೆ ಆಗೋದು, ಉಳಿದಿದ್ದರೆ ಪ್ರಾರಬ್ಧ ಕರ್ಮ ಮತ್ತು ಮುಂದಿನ ಜನ್ಮದಲ್ಲಿ ಆಗಬೇಕು. ಹಾಗಾಗಿ ಆ ಜಿಂಕೆಯಾಗುವ ಪ್ರಾರಬ್ಧ ಕರ್ಮ ಎಷ್ಟು ದಿವಸ ಇರಬೇಕೋ ಅಷ್ಟು ದಿವಸದವರೆಗೆ ಹಾಗೇ ಇದೆ. ಅದೆಲ್ಲ ಮುಗಿದ ಮೇಲೆ ಅಲ್ಲಿ ನದಿಯಲ್ಲಿ ದೇಹವನ್ನು ಬಿಟ್ಟು ತಾನು ಅವಸಾನಮೇವ ಗಣಯನ್ ಮೃಗಶರೀರಂ ತೀರ್ಥೋದಕ ಕ್ಲಿನ್ನಂ ಉತ್ಸಸರ್ಜ, ತನ್ನ ದೇಹವನ್ನು ಬಿಟ್ಟಿದ್ದಾನೆ. ಬಿಟ್ಟ ಮೇಲೆ ಮುಂದಿನ ಜನ್ಮದಲ್ಲಿ ಅಥ ಕಸ್ಯಚಿತ್ ದ್ವಿಜವರಸ್ಯ ಅಂಗಿರಪ್ರವರಸ್ಯ, ಒಬ್ಬ ಭಾರೀ ಉತ್ತಮ ಅಂಗಿರಸ ಗೋತ್ರದಲ್ಲಿ ಹುಟ್ಟಿದಂತಹ ಉತ್ತಮನಾದ ಶಮದಮಾದಿ ಸಂಪನ್ನನಾದ ಬ್ರಾಹ್ಮಣ. ಆ ಬ್ರಾಹ್ಮಣನಲ್ಲಿ ಆ ಬ್ರಾಹ್ಮಣನಿಗೆ ಇಬ್ಬರು ಹೆಂಡಂದಿರು. ಆ ಸಣ್ಣ ಹೆಂಡತಿ ಏನಿದ್ದಾಳೋ ಅವಳಲ್ಲಿ ಇವನು ಯವೀಯಸ್ಯಾಂ ಭಾರ್ಯಾಯಾಂ ಅಲ್ಲಿ ಹುಟ್ಟಿದ್ದಾನೆ. ಇವನ ಈ ಶರೀರ ಚರಮ ಶರೀರೇಣ ವಿಪ್ರತ್ವಂ ಗತಮಾಹುಹು, ಇದು ಚರಮ ಶರೀರ ಎಂಬುದಾಗಿ ಹೇಳ್ತಾರೆ ಅಂದರೆ ಇದು ಚರಮ ಶರೀರ. ಹಾಗಾಗಿ ಆ ಚರಮ ಶರೀರದಲ್ಲಿ ಬಂದಿದ್ದಾನೆ. ಅಲ್ಲಿ ಏನು ಆ ಜಡಭರತನ ಆ ವ್ಯಕ್ತಿತ್ವವನ್ನು ಕೇಳಿದರೆ ಆಶ್ಚರ್ಯ ಆಗತ್ತೆ. ಜ್ಞಾನಿಗಳು ಇಂಥ ಒಂದು ಅವಸ್ಥೆಯಲ್ಲೂ ಇರ್ತಾರಾ? ಹೀಗೂ ಒಂದು ಅವಸ್ಥೆ ಇದೆಯಾ ಸಾಧನೆಯಲ್ಲಿ ಅಂತ ಆಶ್ಚರ್ಯ ಆಗತ್ತೆ. ಆ ತರಹ ಇದ್ದಾನೆ. ಸ್ವಜನ ಸಂಗಾಚ್ಚ ಭೃಶಮುದ್ವಿಜಮಾನ, ಈ ಸತಿ ಅವ ಭಾರೀ ನಿರ್ಧಾರ ಮಾಡಿಕೊಂಡಿದ್ದ. ಅಭಿಮಾನ ಇಲ್ಲ ಅಂದರೆ ಇಲ್ಲ, ಯಾರು ಬೇಕಾದಿರಲಿ, ಏನು ಬೇಕಾದ ವೇದ ಹೇಳಲಿ, ಶಾಸ್ತ್ರ ಹೇಳಲಿ, ಉಪನ್ಯಾಸ ಮಾಡಿರಿ, ಸ್ಮೃತಿ ಏನು ಬೇಕಾದ ಹೇಳ್ರಿ, ಅಭಿಮಾನ ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ. ಉದ್ವಿಜಮಾನ, ಯಾವುದನ್ನು ಮಾಡಲಿಲ್ಲ. ಜನ್ಮಾವಳಿರಾತ್ಮನಂ ಉನ್ಮತ್ತ ಜಡ ಬಧಿರ ರೂಪೇಣ ದರ್ಶಯಾಮಾಸ ಲೋಕಾಯ, ಹುಚ್ಚನ ಹಾಗೆ ಏನು ಕಿವುಡ ಕುಂಟು ಇದ್ದರೆ ಹೇಗಿರಬೇಕೋ ಆ ರೀತಿಯಾಗಿ ಇದ್ದಾನೆ. ಅಲ್ಲಿ ಇದ್ದಾನೆ. ಸರಿ, ಅಪ್ಪ ಮಗನ ಮೇಲೆ ಪ್ರೀತಿ. ಉಳಿದವರೆಲ್ಲ ಬೇಕಾದಷ್ಟು ಅಣ್ಣ ತಮ್ಮಂದರು ಎಲ್ಲರೂ ಇದ್ದರು, ಅಕ್ಕ ತಂಗಿಯಂದ್ರೆಲ್ಲ ಇದ್ದರು, ಅವರೆಲ್ಲ ಶಾಣ್ಯರಿದ್ದರು. ಹೀಗಾಗಿ ಪ್ರೀತಿ ಬಹಳ ಇರಲಿಲ್ಲ. ಇವನು ಪಾಪ ಸ್ವಲ್ಪ ದಡ್ಡ ಅನ್ನೋದಕ್ಕೆ ಅಪ್ಪನಿಗೆ ಇವನ ಮೇಲೆ ಪ್ರೀತಿ ಬಹಳ. ಅಪ್ಪನಿಗೆ ಪ್ರೀತಿ ಬಹಳ ಆದ್ದರಿಂದ ಅವನೇನು ಮಾಡಿದ, ಮಗನಿಗೆ ಕರೆದು ಉಪನಯನ ಮಾಡಿದ, ಎಲ್ಲ ಮಾಡಿದ. ಎಲ್ಲಿಯವರೆಗೂ ಸಮಾವರ್ತನದವರೆಗೂ ಎಲ್ಲ ಸಂಸ್ಕಾರ ಮಾಡಿದ. ಯಾಕಂದ್ರೆ ಸಮಾವರ್ತನದವರೆಗೂ ಬೇರೆಯವರ ಅಪೇಕ್ಷೆ ಇಲ್ಲ, ಇವಂಗೆ ಮಾಡೋದಿರ್ತದೆ. ಮದುವೆ ಮಾಡೋದಾದ್ರೆ ಇನ್ನೊಬ್ಬರ ಅಪೇಕ್ಷೆ. ಆಗ ಈ ಹುಚ್ಚನ್ನು ನೋಡಿ ಯಾರು ಮದುವೆ ಕನ್ಯಾ ಕೊಡ್ತಾರೆ? ಕೊಡೋದಿಲ್ಲ. ಹಾಗಾಗಿ ಸಮಾವರ್ತನದವರೆಗೂ ಎಲ್ಲ ಸಂಸ್ಕಾರವನ್ನು ಮಾಡಿದ್ದಾನಂತೆ. ಸಮಾವರ್ತನದಲ್ಲೂ ಸಂಸ್ಕಾರ ಮಾಡಿ ಏನು ಬೇಕೋ ಅದೆಲ್ಲ ಉಪದೇಶ ಮಾಡಿದ್ದಾನೆ. ಶೌಚ, ಆಚಮನ ಎಲ್ಲ ಹೇಳಿಕೊಟ್ಟಿದ್ದಾನೆ. ಎಷ್ಟು ಹೇಳಿಕೊಟ್ಟರೂ ಕೂಡ ಇವನಿಗೇನು ಬರಲಿಲ್ಲ, ಏನು ಬರಲೇ ಇಲ್ಲ. ಇವನು ಬಂದರೂ ತೋರಿಸ್ಕೊಳ್ಳೇ ಇಲ್ಲ. ಆಮೇಲೆ ಛಂದಾಂಸಿ ಅಧೀಶ್ಯನ್, ಏನದು ಉಪಕರ್ಮ, ಪ್ರತಿ ವರ್ಷ ಉಪಕರ್ಮ ಮಾಡಬೇಕು. ಉಪಕರ್ಮ ಮಾಡಿದರೆ 1 ವರ್ಷ ಮಾಡಿದೆ, 2 ವರ್ಷ ಮಾಡಿದೆ, ಎಷ್ಟು ವರ್ಷ ಉಪಕರ್ಮ ಮಾಡಿದರು ಉಪಕರ್ಮದೊಳಗೆ ಪ್ರಣವ ಹೇಳ್ತಾರೆ ಇಲ್ಲೋ, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ, ಕೊನೆ ತನಕ ಇದನ್ನು ಅನ್ಲಿಕ್ಕೆ ಬರಲಿಲ್ಲ ಅಂತ. ಏನೇನೋ ತಪ್ಪು ಅಂದ್ಬಿಡೋದು. ಚಂದಂದ ಅಂದರೆ ನಮ್ಮ ಮಗ ಚಂದಂದ ಅಂತಾರೆ, ಮತ್ತೊಂದು ಗಿಫ್ಟ್ ಕೊಡ್ತಾರೆ, ಬೇಡ ಉಸಾಬರಿನೇ ಬೇಡ ಅಂದ. ಆ ರೀತಿಯಾಗಿ ತೋರಿಸಿದ್ದಾನೆ. ಮಾಸಂ ಅಧೀಯಮಾನಮಪಿ ಅಸಮವೇತ ರೂಪಂ ಗ್ರಾಹಯಾಮಾಸ, ಅಸಮವೇತ ರೂಪಂ ಗ್ರಾಹಯಾಮಾಸ, ಉಲ್ಟಾ ಪುಲ್ಟಾ ಕಲ್ತುಬಿಟ್ಟ, ಏನೇನೋ ಹೇಳಿಬಿಟ್ಟ.
ಅವ ಇನ್ನು ಟೆನ್ಷನ್ ಆಯ್ತು, ಇನ್ನು ಇವನ್ನ ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪಾಪ ಅವರಪ್ಪ ಸತ್ತು ಹೋಗಿದ್ದಾನೆ. ಶೌಚ ಅಧ್ಯಯನ ವ್ರತ ನಿಯಮ ಗುರುವನಿಲ ಶುಶ್ರೂಷಣಾ ದ್ಯೌಪಕುರ್ವಣಿಕಾನಿ ಕರ್ಮಾಣಿ ಅತದಭಿಯುಕ್ತಾನ್ಯಪಿ ಸಮನುಶಿಷ್ಟೇನ ಭಾವ್ಯಂ ಇತ್ಯಸದಾಗ್ರಹ ಪುತ್ರಂ ಅನುಶಾಸ್ಯ ಪಿತಾ ಸ್ವಯಂ ತಾವದನಧಿಗತ ಮನೋರಥಃ ಕಾಲೇನ ಅಪ್ರಮತ್ತೇನ ಸ್ವಯಂ ಗೃಹೇ ಪ್ರಮತ್ತಃ ಉಪಸಂಭೃತಃ. ಸತ್ತು ಹೋಗಿದ್ದಾನೆ. ಯಾವಾಗ ಅವನು ಸತ್ತ ಮೇಲೆ ಯವೀಯಸಿ ಭಾರ್ಯ, ಆ ಚಿಕ್ಕ ಈ ಭರತನ ತಾಯಿ ಸಹಗಮನವನ್ನು ಹೋಗಿ ಮಗುವನ್ನು ತನ್ನ ಸವತಿಯ ಕಡೆಗೆ ಒಪ್ಪಿಸಿ ಹೋಗ್ತಾ ಇದ್ದಾಳೆ. ಈ ಕಡೆಗೆ ಅವರ ಅಣ್ಣಂದಿರೆಲ್ಲರೂ ಭಾರೀ ದುಷ್ಟರು. ಪಿತರ್ಯುಪರತೆ ಭ್ರಾತಃ ಏನಂ ಅತತ್ ಪ್ರಭಾವವಿದಃ, ಅವನ ಯೋಗ್ಯತೆ ಗೊತ್ತಿಲ್ಲ, ಅವನ ಪ್ರಭಾವ ಗೊತ್ತಿಲ್ಲ, ಹೀಗಾಗಿ ಅವನನ್ನು ನಿಂದೆ ಮಾಡ್ತಾ ಇದ್ದಾರೆ. ಸ ಪ್ರಾಕೃತೆ ದ್ವಿಪದ ಪಶುಭಿ ಉನ್ಮತ್ತ ಜಡಿ ಬದರವಿತ್ಯಭಿಭಾಷ್ಯಮಾಣ. ಎಲ್ಲರೂ ಬೈಯೋರು, ಹುಚ್ಚ ಅನ್ನೋರು, ದಡ್ಡ ಅನ್ನೋರು, ಎಮ್ಮೆ ಅನ್ನೋರು, ಕತ್ತೆ ಅನ್ನೋರು, ಎಲ್ಲ ರೀತಿಯಾದ ನಿಂದೆಯನ್ನು ಮಾಡ್ತಾ ಇದ್ದಾರೆ. ವಿಷ್ಟಿತೋ ವೇತನತೋ, ಊಟ ಆಗಬೇಕು, ಹೇಗೆ ಊಟ? ವಿಷ್ಟಿತ, ಯಾರೋ ಕರೆಯೋರೇ, ನೋಡ್ಲಿಕ್ಕೆ ಒಳ್ಳೆ ದಷ್ಟಪುಷ್ಟ ಇದ್ದ, ಮನೆಗೆ ಕರೆಯೋರು, ಕೆಲಸಕ್ಕೆ ಹಚ್ಚೋರು, ಅದನ್ನು ಮಾಡು ಇದನ್ನು ಮಾಡು ಅಂತ ಮಾಡ್ತಿದ್ದ. ಏನು ತಿನ್ಲಿಕ್ಕೆ ಕೊಡ್ತಿದ್ರೋ ತಿಂತಿದ್ದ. ವೇತನತಃ, ಕೆಲವರು ಪಗಾರ ಅಂತ ಕೊಡೋರು, ತಗೋತಿದ್ದ, ತಿಂತಿದ್ದ. ಯಾಂಚಯ, ಕೆಲವೊಮ್ಮೆ ಭಿಕ್ಷಾ ಅಂತ ಯಾರೋ ಹಾಕೋರು, ಭಿಕ್ಷಾ ತಗೋತಿದ್ದ. ಯದೃಚ್ಛಯಾವ ಉಪಸಾದಿತಂ ಅಲ್ಪಂ, ಸ್ವಲ್ಪ ಕೊಟ್ಟರೆ ಸ್ವಲ್ಪ, ಬಹಳ ಕೊಟ್ಟರೆ ಬಹಳ, ಮೃಷ್ಟಾನ್ನ ಕೊಟ್ಟರೆ ಮೃಷ್ಟಾನ್ನ, ಹಳಸಿದ್ದು ಕೊಟ್ಟರೆ ಹಳಸಿದ್ದು, ಏನು ಕೊಟ್ಟರು ಅದನ್ನು ತಿಂತಿದ್ದು. ನ ಇಂದ್ರಿಯ ಪ್ರೀತಿ ನಿಮಿತ್ತಂ, ಇಂದ್ರಿಯ ಪ್ರೀತಿಗೆ ಅಂತ ಅಲ್ಲ, ಕೊಡ್ತಾರ ತಿನ್ನಬೇಕು, ತಿಂದು ಬಿಡ್ತಿದ್ದ ಅಷ್ಟೇ. ಹೀಗೆ ಅನೇಕ ದಿನಗಳವರೆಗೆ ಇದ್ದ. ಅವನು ನೋಡಿದ ಹಾದಿಯೊಳಗೆ ಎತ್ತು ಓಡಾಡ್ತದೆ. ಆ ಎತ್ತಿಗೇನು ಯಾರಾದರೂ ಅಂಗಿ ಹಾಕಿರ್ತಾರ? ಅಂಗಿ ಪ್ಯಾಂಟು ಥರ್ಮಲ್ಲು ಏನಿರ್ತದೆ? ಏನೂ ಇರೋದಿಲ್ಲ, ತನ್ನಷ್ಟಕ್ಕೆ ತಾನು ಓಡಾಡ್ತಿರ್ತದೆ. ಹಾಗಾದ್ರೆ ನಾವ್ಯಾಕೆ ಹಾಕೋಬೇಕು ಅಂದವ? ಏನಿಲ್ಲ, ಸುಮ್ಮನೆ ಎತ್ತಿದ್ದ. ಯಾವತ್ತು ಉಪನಯನದ ದಿವಸ ಅವನಿಗೆ ಹೊಸ ಪಂಜ ಕೊಡಿಸಿದ್ರು ಉಟ್ಕೊಂಡಿದ್ದ, ಆ ಪಂಜ ಇನ್ನೂ ತೆಗದೇ ಇಲ್ಲ, ಹಾಗೇ ಇತ್ತು, ಕರೀ ಪಂಜ. ಭಾಗವತ ಹೇಳುತ್ತೆ, ನಾನು ಹೇಳೋದಿಲ್ಲ. ಕರ್ಪಟಾವೃತ ಕಟಿಹಿ ಉಪವೀತೇನ ಉರುಮಷಿಣ ದ್ವಿಜಾತಿರಿತಿ ಬ್ರಹ್ಮಬಂಧುರಿತಿ. ಅವನ ಜನಿವಾರ ಹೆಂಗಿತ್ತು ಅಂದ್ರೆ, ಹುಡುಕಬೇಕು, ಎದಿಯೊಳಗೆ ಹುಡುಕಿದ್ರೆ ಎಲ್ಲೋ ಒಂದು ಕರೀ ದಾರ ಕಾಣಿಸ್ತಿತ್ತು, ಅಂತೂ ಇವ ಬ್ರಾಹ್ಮಣಪ್ಪ ಅಂತ ಅನ್ನಬೇಕು, ಆ ತರಹ ಇದ್ದ. ಇದು ಅವನು ಇದ್ದಿದ್ದಾನೆ. ತದಾಪರತ ಆಹಾರಂ. ಸರಿ, ಇವರೆಲ್ಲ ಅಣ್ಣಂದ್ರೆ ಅಂದ್ಕೊಂಡ್ರು, ಹೆಂಗಿದ್ರು ಮಂದಿ ಮನೆಗೆ ಹೋಗಿ ಕೆಲಸ ಮಾಡ್ತಾನೆ, ನಮ್ಮ ಕೆಲಸನೂ ಇಷ್ಟು ಹಚ್ಚದ್ರಾಯ್ತು ಅಂತ ಹೇಳಿ ಹೊಲಕ್ಕೆ ಕಳಿಸ್ತಿದ್ರು. ಹೊಲಕ್ಕೆ ಕಳಿಸಿ ಹೊಲದಾಗ ಕೂಡು ಅಂತಿದ್ರು, ಕೂಡ್ತಿದ್ದ. ಕೂಡು ಅಂದ್ರೆ ಸುಮ್ಮನೆ ಕೂತ್ಬಿಡೋದು ಅಷ್ಟೇ, ಕೈಯಾಗ ಒಂದು ಕೋಲ್ ಕೊಟ್ಟು ಕೂಡಿಸಿದ್ರೆ ಕೋಲ್ ಕೊಟ್ಟು ಕೂಡಿಸ್ಬಿಡೋದು. ಅವು ಯಾವುದಾದ್ರು ಪಶು ಪಕ್ಷಿ ಬಂದು ತಿಂದ್ರೆ ತಿನ್ಕೊಂಡು ಹೋಗಲಿ ಅಂತಿದ್ದ. ನನಗೇನು ಸಂಬಂಧ, ನೀವು ಕೂಡು ಅಂದಿರಿ ಕೂತೀನಿ ನಾನು. ಓಡಿಸೊಂದಿದ್ರೆ ನೀವು ಇಲ್ಲ, ನೀವು ಕೂಡು ಅಂದರೆ ಕೂತೆ. ಒಂದು ದಿವಸ ಚಲೋ ಕೆಲಸ ಮಾಡಿಬಿಟ್ರೆ ಮರುದಿವ್ಸ ಕೆಲಸಕ್ಕೆ ಹಚ್ತಾರೆ. ಅದು ಬೇಡ ಅಂತವ. ಕೆಲಸ ಚಲೋ ಮಾಡಿ ನಿಂತಾಗಲೇಬಾರದು, ಯಾವುದರಲ್ಲೂ ಅಭಿಮಾನ ಇರಬಾರ್ದು. ಆ ರೀತಿಯಾಗಿ ಇದ್ದಾನೆ. ಕಣ ತಿನ್ಲಿಕ್ಕೆ ಕೊಡ್ತಿದ್ರಂತೆ. ಕಣ ಅಂದ್ರೇನು? ಈ ಅಕ್ಕಿ, ಇನ್ನೂ ಆರಿಸದೇ ಇರುವ ಅಕ್ಕಿ, ಇನ್ನೂ ಕಲ್ಲೆಲ್ಲ ಮಿಶ್ರಣ ಆದ ಅಕ್ಕಿ, ಆ ಅಕ್ಕಿ ಕೊಡ್ತಿದ್ರು, ತಿಂದುಬಿಡ್ತಿದ್ದ ಅಷ್ಟೇ, ಏನು ಭಾಳ ವಿಚಾರ ಮಾಡ್ತಿರಲಿಲ್ಲ. ಪಿಣ್ಯಾಕ ಅಂದ್ರೆ ಎಳ್ಳು. ಈ ಎಳ್ಳು ಎಣ್ಣೆ ತೆಗಿತಾರೆ, ಎಣ್ಣೆ ತೆಗೆದ ಮೇಲೆ ಏನು ಆ ಹಿಟ್ಟು ಉಳಿತದಲ್ಲ ಹೊಟ್ಟು, ಅದನ್ನು ಕೊಡ್ತಿದ್ರು, ಅದನ್ನೇ ತಿಂತಿದ್ದ. ಪಿಣ್ಯಾಕ. ಫಲೀಕರಣ ಅಂದರೆ ಭತ್ತದಲ್ಲಿ ಅಕ್ಕಿ ತೆಗೆದ ಮೇಲೆ ಮ್ಯಾಲಿಂದ ಹೊಟ್ಟು ಉಳಿತದಲ್ಲ, ಅದನ್ನು ಕೊಡ್ತಿದ್ರು, ಅದನ್ನೇ ತಿಂತಿದ್ದ. ಏನು ಹೊಟ್ಟೆ ತುಂಬಿದ್ರೆ ಆಯ್ತು, ಏನದು ಫಲೀಕರಣ. ಕುಲ್ಮಾಷ ಅಂದರೆ ಇದು ಉದ್ದು. ಮಾಷ ಹುಳ ಹಿಡಿದದ್ದು, ಎಲ್ಲ ಹಳೇದು ಹಳಸಿದ್ದು ಹುಳ ಹಿಡಿದದ್ದು ಏನಿರ್ತದೆ ಅದನ್ನು ಕೊಡ್ತಿದ್ರು, ಅದನ್ನೇ ತಿಂತಿದ್ದ. ಸ್ಥಾಲಿ ಪುರೀಷ ಅಂದರೆ ಮ್ಯಾಲೆಲ್ಲ ಚಂದ ಅಕ್ಕಿ ಎಲ್ಲ ಅನ್ನ ತಾವು ಬಡಿಸ್ಕೋತಿದ್ರು, ಕೆಳಗೆ ಹೊತ್ತಿದ್ದಿರ್ತದೆ ನೋಡ್ರಿ, ಆ ಹೊತ್ತಿದ್ದನ್ನು ಇವನಿಗೆ ಹಾಕ್ತಿದ್ರು, ಅದನ್ನೇ ತಿಂತಿದ್ದ. ಹೀಗೆ ಏನು ಕೊಟ್ಟರೂ ಕೂಡ ಬರೀ ತಿಂತಿದ್ದ ಅಲ್ಲ, ಅಮೃತವಾದ ಆರೋಚಯತಿ. ಆಹಾ, ಏನು ಚೆನ್ನಾಗಿದೆ ಅಂತ ಆರಾಮ್ ಅಮೃತ ಹೇಗೆ ಕುಡಿಬೇಕೋ ಹಾಗೆ ಕುಡಿತಾ ಇದ್ದ. ಅಷ್ಟು ಆನಂದದಿಂದ ನಿರ್ಲಿಪ್ತನಾಗಿ ಇದ್ದಾನೆ. ಇವನು ಒಂದು ಸತಿ ಹಾಗೆ ಒಂದು ಇದರಲ್ಲಿ ಕೂತಿದ್ದಾನೆ ಹೊಲದಲ್ಲಿ. ಆಗ ಒಬ್ಬ ವೃಷಲೀಪತಿ, ಒಬ್ಬ ಶೂದ್ರ ರಾಜ
ಒಂದು ಮಕ್ಕಳಾಗಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ದ. ಅವನಿಗೆ ಯಾರೋ ಹೇಳಿದ್ದು, ಇಲ್ಲೊಂದು ಭದ್ರಕಾಳಿ ಇದ್ದಾಳೆ, ಆ ಭದ್ರಕಾಳಿಗೆ ನೀನು ನರಬಲಿಯನ್ನು ಪಶುವನ್ನಾಗಿ ಮಾಡಿ ಕೊಟ್ಟರೆ ಆಗ ನಿನಗೆ ಮಕ್ಕಳಾಗ್ತಾರೆ ಅಂತ ಹೇಳಿದರು. ಸರಿ ಅಂತ ಯಾರನ್ನೋ ಒಬ್ಬನ್ನು ಹಿಡ್ಕೊಂಡು ಬರ್ತಿದ್ದ. ಅವನು ಇವರು ಆ ಕಡೆ ಈ ಕಡೆಗೆ ಹೋದಾಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಬಲಿ ತಪ್ಪಿಸಿಕೊಂಡು ಹೋದದ್ದಕ್ಕೆ ಹೊಸ ಬಲಿ ಬೇಕು ಅನ್ನೋದಕ್ಕೆ ಹುಡುಕ್ತಾ ಇದ್ದಾರೆ. ಆ ಭಟ್ಟರಿಗೆ ಇವನು ಕಾಣಿಸಿದ್ದಾನೆ. ಇವನು ಕಾಣಿಸಿದರೆ ಇವನನ್ನು ಎಳ್ಕೊಂಡು ಬಂದಿದ್ದಾರೆ. ಮಜ್ಞಮಾನ ಬದ್ಧ್ವಾ ರಶನಯ ಚಂಡಿಕಾಗ್ರಹಂ ಉಪನಿನ್ಯು. ಚಂಡಿಕಾಗ್ರಹ ಕರ್ಕೊಂಬಂದರು, ಚಂದ ಸ್ನಾನ ಮಾಡಿಸಿದರು, ತೊಳೆದರು, ಸ್ವಚ್ಛ ಮಾಡಿದರು. ಬಲಿಯನ್ನು ಕೊಡಬೇಕಾದ್ರೆ ಬಲಿ ಶುದ್ಧ ಇರಬೇಕಲ್ಲ, ಹಾಗಾಗಿ ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಎಲ್ಲ ಬಲಿಗೆ ಇವನನ್ನು ಸಿದ್ಧ ಮಾಡಿದ್ದಾರೆ. ಬಲಿಗೆ ಸಿದ್ಧ ಮಾಡಿದ್ದಾರೆ. ಅಲ್ಲಿ ಕೂಡಿಸಿದರು. ಏನು ವಿಕಾರವೇ ಇಲ್ಲ. ಕೂಡಿಸಿದರೆ ಕೂತು ಬಿಟ್ಟ. ಭದ್ರಕಾಳ್ಯಾ ಪುರತಃ ಉಪವೇಶಯಾಮಾಸು. ಭದ್ರಕಾಳಿಯ ಎದುರಿಗೆ ಕೂಡಿಸಿದ್ದಾರೆ. ನೋಡ್ತಾ ಇದ್ದಾರೆ. ಇನ್ನೇನೆಲ್ಲ ವೃಷಲಪತಿ ಬಂದ ಅವನ ಕುತ್ತಿಗೆ ಕತ್ತರಿಸಬೇಕು. ಈಗಾದರೂ ಅವನೇನಾದರೂ ವಿಕಾರ ಮಾಡ್ತಾನ ಅಂತ ನೋಡ್ತಿದ್ರು. ದುರ್ಗಾದೇವಿ ನೋಡ್ತಿದ್ಲು, ಏನೂ ಮಾಡಲಿಲ್ಲ, ಸುಮ್ಮನೆ ಕೂತಿದ್ದ. ಆಗಂದು ಇನ್ನು ನಾನು ಬರಬೇಕು, ನನ್ನನ್ನೇ ದೇವರನ್ನೇ ಪೂರ್ಣ ಶರಣ ಹೋಗ್ಯಾನ ಅಂದರೆ ಅವನನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದು ಅಂತ ಹೇಳಿ ದುರ್ಗಾದೇವಿ ಬ್ರಹ್ಮತೇಜಸ ಅತಿ ದುರ್ವಿಷಹೇಣ ದಂದಹ್ಯಮಾನೇನ ಉಪುಷ ಸಹಸ ಉಚ್ಚಚಾಲ ಶೈವ ಭದ್ರಕಾಳಿ. ಆ ಪ್ರತಿಮೆಯಿಂದ ಜೋರಾಗಿ ಹೊರಗೆ ಬಂದಿದ್ದಾಳೆ. ಭಾರಿ ಆರ್ಭಟ ಮಾಡ್ತಾ ಬಂದಿದ್ದಾಳೆ.